ನೀನು ಒಬ್ಬನೇ, ನಿನಗೆ ಯಾರೂ ಇಲ್ಲ. ಈಗ ನಿನಗೇನಾದರೂ ಡಿಸೀಸಸ್ ಬರುತ್ತೆ, ಡಿಸೀಸ್ ಬಂತು ಅಂತ ಅಂದ್ಕೊ, ನೀನೊಬ್ಬನೇ ಅನುಭವಿಸ್ಬೇಕು. ನಿನ್ನ ನೋವು ನೀನೊಬ್ಬನೇ ಅನುಭವಿಸ್ಬೇಕು. ಆ ನೋವನ್ನ ಯಾರು ಶೇರ್ ಮಾಡ್ಕೊಳಕ್ಕೆ ಬರಲ್ಲ, ಡಿಸೀಸ್ ಯಾರು ಶೇರ್ ಮಾಡ್ಕೊಳಕ್ಕೆ ಬರಲ್ಲ. ಹೌದು. ಸೊ ಈ ರೀತಿಯಾಗಿ ನಿನ್ನ ಆಳದಲ್ಲಿ ಏನೆಲ್ಲ ಅನುಭವಗಳು ಆಗ್ತಾ ಇದ್ದಾವೆ ಅದನ್ನ ಯಾರೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ನೀನು ಮಾತ್ರ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು, ನೀನೊಬ್ಬನೇ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು. ಆಗ ಯಾರೂ ಬರೋದಿಲ್ಲ. ಇದನ್ನೇ ನಾರದ ಮಹರ್ಷಿಗಳು ರತ್ನಾಕರನಿಗೆ ಕೇಳ್ತಾರೆ, ಇಷ್ಟೆಲ್ಲ ಪಾಪಕೃತ್ಯಗಳು ಮಾಡ್ತೀಯಲ್ಲಪ್ಪ ನೀನು, ಯಾರಿಗೋಸ್ಕರ? ನನ್ನ ಫ್ಯಾಮಿಲಿಗೋಸ್ಕರ. ಮತ್ತು ಈ ಎಲ್ಲ ಪಾಪದಲ್ಲಿ ನಿನ್ನ ಫ್ಯಾಮಿಲಿ ಏನಾದರೂ ಶೇರ್ ತೊಗೊತದ ಕೇಳಬ ಹೋಗಿ ಅಂತ. ನೀನು ಇಲ್ಲೇ ಇರೋ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ, ಒಬ್ಬರನ್ನ ಸಾಯಿಸ್ತಾ ಇದ್ದೀನಿ, ಒಬ್ಬರನ್ನ ಕಳ್ತನ ಮಾಡ್ತಾ ಇದ್ದೀನಿ, ಮೋಸ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡ್ತೀನಿ, ಯಾರಿಗೋಸ್ಕರ? ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ನನ್ನ ಈ ಪಾಪದಲ್ಲಿ ನೀವು ಕೂಡ ಶೇರ್ ತೊಗೊತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಹುಚ್ಚ, ನಿನ್ನ ಜವಾಬ್ದಾರಿ ಅದು, ನಮ್ಮನ್ನು ಸಾಕೋದು ನನ್ನ ಜವಾಬ್ದಾರಿ. ನೀನು ಕಳ್ತನ ಮಾಡ್ತೀಯಾ, ಸುಳ್ತನ ಮಾಡ್ತೀಯಾ, ಮೋಸ ಮಾಡ್ತೀಯಾ, ವಂಚನೆ ಮಾಡ್ತೀಯಾ, ನಮಗೆ ಸಂಬಂಧ ಇಲ್ಲ. ನಮ್ಮನ್ನು ಪೋಷಣೆ ಮಾಡೋ ಜವಾಬ್ದಾರಿ ನಿಂದು. ಅಷ್ಟೇ ಬಿಟ್ಟರೆ ನಿನ್ನ ಕರ್ಮದಲ್ಲಿ ನೀನು ಮಾಡ್ತಕ್ಕಂಥ ಪಾಪದಲ್ಲಿ ನಾವು ಪಾಲು ತೊಗೊಳಕ್ಕೆ ಹೆಂಗೆ ಬರುತ್ತೆ ಅಂತ ಯಾವಾಗ ಫ್ಯಾಮಿಲಿ ಹೇಳುತ್ತೆ, ನಂತರ ರತ್ನಾಕರ ವಾಲ್ಮೀಕಿಯಾಗಿ ರೂಪಾಂತರಗೊಳ್ತಾರೆ. ಆ ರೀತಿಯಾಗಿ ನಿನಗೆ ಯಾರೂ ಇಲ್ಲ, ನಾವು ಸುಮ್ಮನೆ ಅದನ್ನೆಲ್ಲ ಇವರು ಅವರು ಅಂತ ಅಂದ್ಕೊಳ್ತಾ ಇದ್ದೀವಿ.